ಹಾಯ್ ಗೈಸ್, ಬಿಫೋರ್ 3 ಇಯರ್ಸ್ ಬ್ಯಾಕು ಭಾರತ ಮಾತ್ರ ಅಲ್ಲ, ಇಡೀ ಪ್ರಪಂಚವೇ ಭಯ ಪಡ್ತಾ ಇರ್ತಕ್ಕಂಥ ಒಂದೇ ಒಂದು ಸಣ್ಣ ವೈರಸ್ ಅಂದರೆ ಈ ಕೊರೋನಾ ವೈರಸ್ಸು. ಸೊ ಈ ಕೊರೋನಾ ವೈರಸ್ಗೆ ಭಾರತ ಅನ್ನೋದು ವ್ಯಾಕ್ಸಿನೇಷನನ್ನು ಕಂಡುಹಿಡಿದು ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಭಯವನ್ನು ಸಹ ಹೋಗಲಾಡಿಸ್ತದೆ. ಹಂಗಂತ ಹೇಳ್ಬಿಟ್ಟು ನಾವು ಆರಾಮಾಗಿ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ರೀಸೆಂಟಾಗಿ WHO ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನ್ಯಾಷನಲ್ ಹೆಲ್ತ್ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಿದೆ ಅಂತ ಹೇಳಿದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ, ಈ ಪ್ರಪಂಚಕ್ಕೆ, ಈ ಒಂದು ಸಾಮ್ರಾಜ್ಯಕ್ಕೆ, ಈ ಒಂದು ಭೂಲೋಕಕ್ಕೆ ಇನ್ನೊಂದು ಆತಂಕ ಕಾದಿ ಬರ್ತಾ ಇದೆ ಅಂತ. ಆ ಆತಂಕದ ಹೆಸರೇ ಮಂಕಿ ಪಾಕ್ಸ್. ಇಷ್ಟಕ್ಕೂ ಮಂಕಿ ಪಾಕ್ಸ್ ಅಂದರೆ ಏನು, ಅದರಿಂದ ಆಗುವಂಥ ತೊಂದರೆಗಳೇನು, ಅದನ್ನು ಹೇಗೆ ತಡೆಗಟ್ಟಬಹುದು, ಆ್ಯಂಡ್ ಆ ಒಂದು ವೈರಸ್ ಅನ್ನೋದು ಭಾರತ ದೇಶಕ್ಕೆ ಅಪಾಯಕಾರಿನ ಇಲ್ವಾ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಡೀಪಾಗಿ ಕ್ಲಿಯರಾಗಿ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ನೀವೇನು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ. ಆ್ಯಂಡ್ ನಾನು ಮಾಡುವಂಥ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಲುಪೋದಕ್ಕೆ ಸಾಧ್ಯ ಆಗ್ತದೆ. ಇನ್ಯಾಕೆ ತಡ, ಲೆಟ್ಸ್ ಸ್ಟಾರ್ಟ್ ಔಟ್ ಟುಡೇಸ್ ಎಪಿಸೋಡ್. ಮಂಕಿ ಪಾಕ್ಸ್ ಅನ್ನೋದು ಇವತ್ತು ಉಟ್ಕೊಂಡಿರ್ತಕ್ಕಂಥ ವೈರಸ್ ಅಲ್ಲ. ಸಾಮಾನ್ಯವಾಗಿ ಈ ಒಂದು ವೈರಸ್ ಅನ್ನೋದು 1958ರಲ್ಲಿ ಡೆನ್ಮಾರ್ಕ್ನಲ್ಲಿ ಒಂದು ಲ್ಯಾಬ್ನಲ್ಲಿ ಎಕ್ಸ್ಪೆರಿಮೆಂಟ್ಗಾಗಿ ತಂದಿರ್ತಕ್ಕಂಥ, ಸಿಂಗಪೂರ್ನಿಂದ ತಂದಿರ್ತಕ್ಕಂಥ ಮಂಕೀಸ್ನಲ್ಲಿ ಈ ಒಂದು ಮಂಕಿ ಪಾಕ್ಸ್ ಅನ್ನೋದು ಉಟ್ಕೊಳ್ತದೆ. ಆದರೆ ಈ ಮಂಕಿ ಪಾಕ್ಸ್ ಅನ್ನೋದು ಹ್ಯೂಮನ್ಸ್ಗೆ ಸ್ಪ್ರೆಡ್ ಆಗೋದಕ್ಕೆ ಸ್ಟಾರ್ಟ್ ಆಗಿದ್ದು 1970ನಲ್ಲಿ. ಈ ಒಂದು ವೈರಸ್ಸು ಸ್ಪೀಡಾಗಿ ಸ್ಪ್ರೆಡ್ ಆಗೋದ್ರಿಂದ WHO ನ್ಯಾಷನಲ್ ಹೆಲ್ತ್ ಎಮರ್ಜೆನ್ಸಿಯನ್ನು ಜಾರಿಗೆ ತಗೊಂಡು ಬಂದಿದೆ. ಎಫೆಕ್ಟ್ಸ್: ಈ ಒಂದು ವೈರಸ್ನಿಂದ ತುಂಬ ಎಫೆಕ್ಟ್ ಆಗಿರ್ತಕ್ಕಂಥ ಕಂಟ್ರಿ ಅಂದರೆ ಕಾಂಗೋ. 2023 ಜೂನ್ರಿಂದ ಇವತ್ತಿನವರೆಗೂ ಸುಮಾರು ಈ ದೇಶದಲ್ಲಿ 27,000 ಕೇಸುಗಳು ರಿಜಿಸ್ಟರ್ ಆದರೆ ಅದರಲ್ಲಿ 1,100 ಕೇಸುಗಳು ಡೆತ್ ಕೇಸುಗಳಾಗಿದ್ದಾವೆ. ಅದರಲ್ಲಿ ಸಾಮಾನ್ಯವಾಗಿ ಸತ್ತಿರ್ತಕ್ಕಂಥದ್ದು ಅತಿ ಹೆಚ್ಚಾಗಿ ಮಕ್ಕಳಾಗಿದ್ದಾರೆ. ಏಕೆಂದರೆ ಮಕ್ಕಳಲ್ಲಿ ಇಮ್ಯುನಿಟಿ ಸಿಸ್ಟಮ್ ಅನ್ನೋದು ಅತಿ ಕಡಿಮೆ ಇರೋದ್ರಿಂದ, ಸೊ ಈ ವೈರಸ್ಸು ತಡಿಬೇಕಂದ್ರೆ ಇಮ್ಯುನಿಟಿ ಸಿಸ್ಟಮ್ ಅನ್ನೋದು ತುಂಬ ಹೆಚ್ಚಾಗಿರಬೇಕಾಗ್ತದೆ. ಆದ್ದರಿಂದ ಮಕ್ಕಳು ಕೂಡ ಅತಿ ಹೆಚ್ಚು ಹತ್ಯೆ ಹೊಂದಿದ್ದಾರೆ. ಇವಾಗ ಇದು ಕಾಂಗೋದಿಂದ ರವಾಂಡ, ಯುಗಾಂಡ, ಬುರಿಂಡಾ ಮತ್ತು ಕೆನಿಯಾದಂತಹ ರಾಷ್ಟ್ರಗಳಿಗೂ ಸಹ ಈ ಒಂದು ವೈರಸ್ ಅನ್ನೋದು ಹಬ್ಬಿದೆ. ರೀಸೆಂಟಾಗಿ ಭಾರತ ದೇಶದ ಪಕ್ಕದಲ್ಲಿರ್ತಕ್ಕಂಥ ಪಾಕಿಸ್ತಾನಲ್ಲೂ ಸಹ ಈ ಒಂದು ವೈರಸ್ ಹಬ್ಬಿದೆ ಅಂತ ಹೇಳಿದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಈ ಒಂದು ವೈರಸ್ ಅನ್ನೋದು ಎಷ್ಟು ಬೇಗ ಸ್ಪ್ರೆಡ್ ಆಗ್ತದೆ ಅಂತ. ಸ್ಪ್ರೆಡ್ ಬೇಸಿಕ್ಕಾಗಿ ಮಂಕಿ ಪಾಕ್ಸ್ ಅನ್ನೋದು ಒಂದು ಜಿನೋಸಿಸ್ ಅಂದರೆ ಅನಿಮಲ್ಸ್ ಮತ್ತು ಹ್ಯೂಮನ್ಸ್ನ ನಡುವೆ ಸ್ಪ್ರೆಡ್ ಆಗ್ತದೆ. ಅಂದರೆ ಅನಿಮಲ್ಸ್ನಲ್ಲಿ ಯಾವುದಾದ್ರೂ ಒಂದು ಪ್ರಾಣಿಗೆ ಈ ಮಂಕಿ ಪಾಕ್ಸ್ ಅನ್ನೋದು ಬಂದಿದ್ದರೆ ಅದು ಬಂದು ನಮ್ಮ ಕಚ್ಚಿದಾಗಿರಲಿ, ಅದನ್ನು ಹೋಗಿ ನಾವು ಮುಟ್ಟಿದಾಗಿರಲಿ ಈ ಒಂದು ವೈರಸ್ ಅನ್ನೋದು ಸ್ಪ್ರೆಡ್ ಆಗ್ತದೆ. ಆ್ಯಂಡ್ ಮಂಕಿ ಪಾಕ್ಸ್ ಬಂದಿರತಕ್ಕಂಥ ವ್ಯಕ್ತಿ ಇತರರನ್ನು ಮುಟ್ಟೋದಾಗಿರಲಿ, ಕಿಸ್ ಮಾಡೋದಾಗಿರಲಿ, ಲೈಂಗಿಕ ಕ್ರಿಯೆಗಳಲ್ಲಿ ಪಾಲ್ಗೊಳ್ಳೋದಾಗಿರಲಿ, ಅವ್ರು ಬಳಸ್ತಕ್ಕಂಥ ಬಟ್ಟೆ, ಸ್ಲಿಪ್ಪರ್ಸು, ಸೋಪು ಮುಂತಾದವುಗಳನ್ನು ಇತರರು ಬಳಸಿದ್ರೂ ಸಹ ಅವರಿಗೆ ಈ ಮಂಕಿ ಪಾಕ್ಸ್ ಅನ್ನೋದು ಸ್ಪ್ರೆಡ್ ಆಗ್ತದೆ. ಸಿಂಪ್ಟಮ್ಸ್: ಮಂಕಿ ಪಾಕ್ಸ್ ಬಂದಿರತಕ್ಕಂಥ ವ್ಯಕ್ತಿಗೆ ಬರುವಂಥ ಲಕ್ಷಣಗಳೆಂದರೆ ಜ್ವರ, ಹೊಟ್ಟೆ ನೋವು, ತಲೆನೋವು, ಮೈನೋವು, ನಾನಾ ರೀತಿಯ ಭಾಗಗಳ ಮೇಲೆ ರ್ಯಾಷಸ್ ಅಂದರೆ ಫೇಸಸ್ ಮೇಲೆ ಆಗಿರ್ಬೋದು, ಹ್ಯಾಂಡ್ಸ್ ಮೇಲೆ ಆಗಿರ್ಬೋದು, ಫೀಟ್ ಮೇಲೆ ಆಗಿರ್ಬೋದು, ಮುಂತಾದವುಗಳ ಮೇಲೆ ರ್ಯಾಷಸ್ಗಳನ್ನು ಕಾಣಿಸ್ಕೊತದೆ. ಈ ಮಂಕಿ ಪಾಕ್ಸ್ನ ಡೆತ್ ಕೇಸಸ್ ಬಂದುಬಿಟ್ಟು 3 to 6% ಇದೆ. ಬಟ್ ಈ ಮಂಕಿ ಪಾಕ್ಸ್ ಅನ್ನೋದು ಅಷ್ಟೊಂದು ಪ್ರಭಾವವಾಗಿರ್ತಕ್ಕಂಥ ವೈರಸ್ ಅಲ್ಲ, ಇದು ಕ್ಯೂರೇಬಲ್ ಡಿಸೀಸ್ ಇದೆ. ಆದರೂ ಸಹ WHO ನ್ಯಾಷನಲ್ ಹೆಲ್ತ್ ಎಮರ್ಜೆನ್ಸಿಯನ್ನು ತಗೊಂಡು ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ 2 ರೀತಿಯ ಕಾರಣಗಳಿವೆ. ಫಸ್ಟ್ ಆಫ್ ಆಲ್ ಕೋವಿಡ್ನ ಸಮಯದಲ್ಲಿ ಪ್ರತಿಯೊಬ್ಬರ ಇಮ್ಯುನಿಟಿ ಪವರ್ ಅನ್ನೋದು, ಇಮ್ಯುನಿಟಿ ಸಿಸ್ಟಮ್ ಅನ್ನೋದು ತುಂಬ ವೀಕ್ ಆಗಿದೆ. ಸೊ ಇಮ್ಯುನಿಟಿ ಸಿಸ್ಟಮ್ ಅನ್ನೋದು ವೀಕ್ ಇರೋದ್ರಿಂದ ಈ ಒಂದು ವೈರಸ್ನ ಪ್ರಭಾವ ಅತಿ ಹೆಚ್ಚು ಇರ್ತದೆ. ಸೆಕೆಂಡ್ ನಂಬರ್, ಕೋವಿಡ್ನ ಸಮಯದಲ್ಲಿ ಹಲವಾರು ದೇಶಗಳು ನಾನಾ ರೀತಿಯ ವ್ಯಾಕ್ಸಿನ್ಗಳನ್ನು ತಯಾರಿಸಿದ್ದರಿಂದ ಈ ವ್ಯಾಕ್ಸಿನ್ನ ತಯಾರಿಸುವುದಕ್ಕೆ ಆರ್ಥಿಕ ಕೊರತೆ ಅನ್ನೋದು ಕೂಡ ಕೆಲವೊಂದು ದೇಶಗಳಲ್ಲಿ ಸಾಕಷ್ಟು ಇದೆ. ಸೊ ಈ 2 ಉದ್ದೇಶಕ್ಕಾಗಿ ಇದನ್ನು ಮೊದಲೇ ತಡೆಗಟ್ಟಬೇಕು ಅನ್ನೋ ಒಂದು ಉದ್ದೇಶದಿಂದ WHO ನ್ಯಾಷನಲ್ ಹೆಲ್ತ್ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡ್ತದೆ. ಈ ಮಂಕಿ ಪಾಕ್ಸ್ ಅನ್ನೋದು ನಮ್ಮ ಇಂಡಿಯಾ ಮೇಲೆ ಇಂಪ್ಯಾಕ್ಟ್ ಮಾಡ್ತದೆ ಅಂತ ಕೇಳಿದ್ರೆ ನಾನು ಇಂಪ್ಯಾಕ್ಟ್ ಮಾಡ್ತದೆ ಅಂತಲೇ ಹೇಳ್ತೀನಿ. ಯಾಕಂದರೆ ನಮ್ಮ ಭಾರತ ಅನ್ನೋದು ಅತಿ ದೊಡ್ಡ ಜನಸಂಖ್ಯೆ ಹೊಂದಿರತಕ್ಕಂಥ ರಾಷ್ಟ್ರ ಆಗಿರೋದ್ರಿಂದ ಈ ವೈರಸ್ ಅನ್ನೋದು ಒಬ್ಬರಿಗೆ ಸ್ಪ್ರೆಡ್ ಆಗಿದ್ರೂ ಸಾಕು, ನಮ್ಮ ಭಾರತದಲ್ಲಿ ನಾನಾ ರೀತಿಯ ವ್ಯಕ್ತಿಗಳಿಗೆ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಆದ್ದರಿಂದ ಪ್ರತಿಯೊಬ್ಬರೂ ಸಹ ಈ ಒಂದು ವೈರಸ್ನ ಯಾವುದೇ ನಿರ್ಲಕ್ಷ್ಯ ಮಾಡದೆ WHO ಪ್ರಕಟಿಸಿರ್ತಕ್ಕಂತಹ ಕೆಲವೊಂದು ಕಡ್ಡಾಯವಾಗಿ ಕ್ರಮಗಳನ್ನು ನಾವು ಅನುಸರಿಸಬೇಕಾಗ್ತದೆ. ಬೇಸಿಕ್ಕಾಗಿ ನಾವು ಹ್ಯೂಮನ್ನ ಕಾಂಟ್ಯಾಕ್ಟ್ಸನ್ನು ಕಡಿಮೆ ಮಾಡ್ಕೊಳ್ಳೋದು, ಈ ಒಂದು ಮಂಕಿ ಪಾಕ್ಸ್ನ ಲಕ್ಷಣಗಳು ಏನಾದರೂ ನಮಗೆ ಕಾಣಿಸ್ಕೊಂಡ್ರೆ ತಕ್ಷಣ ಆಸ್ಪತ್ರೆಯಲ್ಲಿ ತೋರಿಸ್ಕೊಳ್ಳೋದು, ಪದೇ ಸ್ಯಾನಿಟೈಸರ್ನ ಬಳಸೋದು, ಆದಷ್ಟು ಅನಿಮಲ್ಸನ್ನು ಸ್ವಲ್ಪ ದೂರ ಇಡೋದು. ಸೊ ಈ ಒಂದು ವೈರಸ್ ಅನ್ನೋದು ಮಧ್ಯಮ ವರ್ಗದ ವ್ಯಕ್ತಿಗಳಿಗೆ ಅಷ್ಟೊಂದು ಪ್ರಭಾವ ಇಲ್ಲ. ಬಟ್ ಚಿಕ್ಕ ಮಕ್ಕಳಿಗೆ ಮತ್ತು ಗರ್ಭಿಣಿಯರಿಗೆ ಈ ಒಂದು ವೈರಸ್ ಅನ್ನೋದು ತುಂಬ ಪ್ರಭಾವ ಆಗಿರೋದ್ರಿಂದ ನಾನು ಮಾಡುವ ಸಜೆಷನ್ ಅಂದರೆ ದಯವಿಟ್ಟು ಅನಿಮಲ್ಸ್ನ ಹತ್ತಿರ ಹೋಗಬೇಡಿ. ಆ್ಯಂಡ್ ಭಾರತ ಲಾಕ್ಡೌನ್ ಮಾಡ್ತದ. ಸೊ ಲಾಕ್ಡೌನ್ ಆಗಬಾರ್ದಂತಲೇ ನಾನಾ ರೀತಿಯ ಕ್ರಮಗಳನ್ನು ಈಗಲೇ ತಗೊತಾ ಇರೋದು ಭಾರತ. ಸೊ ಅದರಿಂದ ಲಾಕ್ಡೌನ್ ಆಗುವಂಥ ಚಾನ್ಸಸ್ ತುಂಬ ಕಡಿಮೆ. ಇಷ್ಟು ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.